ಅಧ್ಯಕ್ಷರಾಗಿ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿ ಹೋದಂಥ ಎಲ್ಲ ದಂಡಾಧಿಕಾರಿಗಳಾಗಿರ್ಬೋದು, ಪದಾಧಿಕಾರಿಗಳಾಗಿರ್ಬೋದು, ಅವರೆಲ್ಲರಿಗೂ ತುಂಬ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಅಂತ ಅಂದ್ಬಿಟ್ಟು ನಾವೆಲ್ಲ ಬೇರೆ ಬೇರೆ ಸಂಘಟನೆಗಳು ಏನೆಲ್ಲ ಈಗ ಸೇರಿದ್ವೋ, ನಮ್ಮ ಉದ್ದೇಶ ಬಂದು ಒಂದೇ: ನೆಲ, ಜಲ, ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಒಂದು ಇತಿಹಾಸ, ನಮ್ಮ ಕನ್ನಡಕ್ಕೆ ಮತ್ತೆ ಕರ್ನಾಟಕಕ್ಕೆ ಏನೇನಿದೆಯೋ ಅದನ್ನ ಅರಿವು ಮೂಡಿಸುವಂತ ಕೆಲಸ, ಬೇರೆ ಇನ್ನೇನು ಇಲ್ಲ. ಇದರಲ್ಲಿ ಇರುವಂತದ್ದು ಸಿಂಪಲ್ ಉದ್ದೇಶ ಒಂದೇ. ಇಲ್ಲಿ ನಾವೆಲ್ಲ ಏನ್ ಸೇರಿದೀವೋ ತುಂಬಾ ಟೈಮ್ ತಗೊಳ್ಳಿಕ್ಕೆ ಇಷ್ಟಪಡಲ್ಲ. ನಾವು ನವೆಂಬರ್ 1 ಬಂದಿದ ತಕ್ಷಣ ಬರೀ ನವೆಂಬರ್ ತಿಂಗಳಲ್ಲಿ ಮಾತ್ರ ಕನ್ನಡದ್ದು ಶಾಲು ಹಾಕಿ, ಕನ್ನಡದ್ದು ಒಂದು ಬಟ್ಟೆ ಹಾಕಿ, ನಮ್ಮ ವಸ್ತ್ರಗಳಲ್ಲಿ ನಾವು ಅಭಿಮಾನ ತೋರಿಸಬಹುದು. ಇವತ್ತಿನ ದಿವಸ ನಮಗೆಲ್ಲ ಉದ್ಯೋಗ, ಈಗ ಹೇಳಿದ್ರು ಅಣ್ಣವ್ರು ಹೇಳಿರೋ ತರ ನಮ್ಮ ರೇಷ್ಮೆ ನಗರಿ ಶಿಡ್ಲಘಟ್ಟ ಏನಿದೆಯೋ, ಏಷ್ಯಾ ಖಂಡದಲ್ಲಿ ರೇಷ್ಮೆ ಉತ್ಪಾದನೆಯಲ್ಲಾಗಿರ್ಬೋದು, ರೇಷ್ಮೆ ವಸ್ತ್ರಗಳು ಇದರಲ್ಲಾಗಿರ್ಬೋದು ಮುಂಚೂಣಿಯಲ್ಲಿರುವಂಥ ಕ್ಷೇತ್ರ. ನಮ್ಮಲ್ಲಿ ಏನಿರ್ಬೇಕು ಅಂತಂದ್ರೆ ಪ್ರಬಲವಾಗಿರ್ಬೇಕಾಗಿರುವಂಥದ್ದು ಒಗ್ಗಟ್ಟು. ನಮ್ಮ ಒಳಗಡೆ 1000 ಇರಲಿ, ನಾವು ಎಲ್ಲಾದ್ರೂ ಒಂದು ಕಡೆ ಗೌರ್ನಮೆಂಟ್ ಆಗಿರ್ಬೋದು, ಗೌರ್ನಮೆಂಟ್ ಸರ್ಕಾರಿ ಒಂದು ಇದಕ್ಕೆ ಬಂದಾಗ, ಇಲ್ಲ ಬೇರೆ ಕಡೆ ಎಲ್ಲಾದ್ರೂ ಒಂದು ಕಡೆ ಸೇರಿದಾಗ ನಮ್ಮ ಒಗ್ಗಟ್ಟನ್ನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು. ಅದೇ ರೀತಿ ನಾವು ನವೆಂಬರ್ 1 ಹೇಳಿದ್ರಲ್ವಾ, ಬರೀ ನವೆಂಬರ್ 1ಕ್ಕೆ ಮಾತ್ರ ಸೀಮಿತವಾಗಿ ಕನ್ನಡಿಗರಾಗೋ ಬದಲು ನಾವೆಲ್ಲ ನಂಬರ್ 1 ಕನ್ನಡಿಗರಾಗಬೇಕು. ಈಗ ಯಾರೆಲ್ಲ ಇದ್ರು ಹೆಣ್ಮಕ್ಳಾಗಿರ್ಬೋದು, ಈಗ ಯಾರೆಲ್ಲ ಇದ್ರು ಹಿರಿಕರಿದ್ದಾರೆ, ಅಂದ್ರೆ ಒಂದು ವಯೋಮಿತಿಯಿಂದ ಎಲ್ಲರೂ ಇದ್ವಿ ಸಂಘಟನೆಯಲ್ಲಿ. ನಾವೆಲ್ಲರೂ ಪ್ರತಿಯೊಬ್ರು ಕೆಚ್ಚೆದೆಯ ಕಟ್ಟಾಳುಗಳಾಗಿ, ಒಂದು ಹೋರಾಟಗಾರರಾಗಿ, ಮತ್ತೆ ಇನ್ನೊಂದೇನು ಅಂತಂದ್ರೆ ಪ್ರತಿಯೊಬ್ರು ಒಂದು ವಾಕ್ಚಾತುರ್ಯ ಮೂಡಿಸ್ಕೊಬೇಕು. ಈಗ ಒಬ್ರು ಬಂದಾಗ ಒಬ್ರನ್ನ ಮುಂದೆ ತಳ್ಳಿ ಹಿಂದೆ ಇರುವಂತದ್ದನ್ನ ನಾವು ಸಂಘಟನೆ ಅಂತ ಕರೆಯಲ್ಲ. ನಮ್ಮಲ್ಲಿ ಒಂದು ವಾಕ್ಚಾತುರ್ಯ ಇರಬೇಕು. ವಾಕ್ಚಾತುರ್ಯಕ್ಕಿಂತ ಹೆಚ್ಚಾಗಿ ನಾವೇನ್ ಮಾಡ್ಬೇಕು ಅಂತಂದ್ರೆ, ಈಗ ಗೌರ್ನಮೆಂಟ್ ಗೌರ್ನಮೆಂಟ್ ನಮ್ಮಲ್ಲಿ ಒಂದು ಮೆಂಬರ್ಶಿಪ್ ಮಾಡಿಸ್ಕೊಂಡು ನಾವೇನ್ ಮಾಡ್ಬೇಕು ಅಂತಂದ್ರೆ, ನಮ್ಮಲ್ಲಿ ಒಂದು ಒಗ್ಗಟ್ಟಿತ್ತು ಅಂತಂದ್ರೆ ಸರ್ಕಾರ ನಾವೇ ಸರ್ಕಾರ. ವೋಟ್ ಮಾಡುವಂತ ನಾವು ಸಿಟಿಸನ್ಸ್ ಏನಿದಿರೋ, ನಮ್ಮ ಪೌರತ್ವ ಇರುವಂತವ್ರು ನಾವು ಯಾರನ್ನ ಆರಿಸ್ತೀವೋ ನಾವು ಸೂಕ್ತವಾಗಿರುವಂತವ್ರನ್ನ ಆರಿಸ್ಕೊಬಹುದು. ನಾಳೆ ದಿವಸ ನಾವು ಪ್ರಶ್ನೆ ಮಾಡ್ಬೋದು. ನಮ್ಮಲ್ಲಿ ಒಗ್ಗಟ್ಟಿತ್ತು ಅಂತಂದ್ರೆ ನಾವು ಈ ಬರೀ 1 ತಿಂಗಳಿಗೆ 2 ತಿಂಗಳಿಗೆ 3 ತಿಂಗಳಿಗೆ ಮಾತ್ರ ಸೀಮಿತರಾಗಿ ನಾವೆಲ್ಲ ಒಂದ್ ಕಡೆ ಸೇರಿ ಬರೀ ಫಂಕ್ಷನ್ ಆಯ್ತು, ಫಂಕ್ಷನ್ ಮುಗೀತು ಅಂತ ಹೋದ್ರೆ ಚೆನ್ನಾಗಿರಲ್ಲ. ನಮ್ಮಲ್ಲಿ ಒಂದು ಒಗ್ಗಟ್ಟು ಅನ್ನೋದು ಇಟ್ಕೊಳ್ಳೋಣ. ಈಗ ನನಗೆ ಗೊತ್ತಿರೋ ಹಾಗೆ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ, ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ 3-4 ಬಣ ಇದೆ. ನಾವೆಲ್ಲ ಒಂದೇ, ನಮ್ಮ ಉದ್ದೇಶ ಒಂದೇ. ಮತ್ತೆ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಆಗಿರ್ಬೋದು, ಮತ್ತೆ ತಪ್ಪಾಗಿದ್ದ ಕ್ಷಮಿಸಿ ಬೇರೆ ಏನೇನೆಲ್ಲ ಸಂಘಟನೆಗಳಿದೆಯೋ ನಾವೆಲ್ಲ ಒಂದೇ. ನಮ್ಮ ಉದ್ದೇಶ ಏನಿರ್ಬೇಕು ಅಂತಂದ್ರೆ ಇದೇ ಇರಬೇಕು. ಮತ್ತೆ ನನಗಿರುವಂತ ನಾನು ವೈಯಕ್ತಿಕವಾಗಿ ಹೇಳೋದೇನು ಅಂದ್ರೆ, ಹರ್ಘರ್ ತಿರಂಗ ಅಂತ ಅಂದ್ಬಿಟ್ಟು ನರೇಂದ್ರ ಮೋದಿ ಅವರು ಒಂದು ಇದು ಮಾಡಿದ್ರು. ರಾಜಕೀಯನ ಪಕ್ಕಕ್ಕಿಡೋಣ, ಪ್ರತಿಯೊಂದು ಮನೆ ಮೇಲೇನು ತ್ರಿವರ್ಣ ಧ್ವಜ ಹಾರಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರು. ನಮ್ಮಲ್ಲಿರುವಂತ ನಾವೇನ್ ಮಾಡ್ಬೇಕು ಅಂತಂದ್ರೆ, ಈ ಕರ್ನಾಟಕ ಅಂತ ಬಂದ್ರೆ ನಾವು ಕನ್ನಡಿಗರು. ಈಗ ರೀಸೆಂಟ್ ಆಗಿ ನೋಡ್ತೀರಾ, ಮೆಟ್ರೋ ಅಲ್ಲೇನೋ ಬೇರೆ ಕೆಟ್ಟ ಅವಾಚ್ಯವಾಗಿ ಬಳಸ್ತಾರೆ, ನಮ್ಮ ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಾರೆ, ಅಲ್ಲಿಂದ ಅನ್ನ ತಿನ್ನಕ್ ಬಂದಿರೋಂಥವ್ರು ಇಲ್ಲಿ ಮಾಡ್ತಾರೆ. ಮತ್ತೆ ಇನ್ನೊಂದು ಮುಖ್ಯವಾಗಿ ಯಾವ್ದೋ ಒಂದು ಅಂಗಡಿ ಕಾಂಪ್ಲೆಕ್ಸ್ ಅಲ್ಲಿ ನೋಡ್ತೀವಿ, ಲೇಸರ್ ಶೋ ಅಲ್ಲಿ ಬರೀತಾರೆ ಏನಂತ, ಕನ್ನಡಿಗ ಡ್ಯಾಶ್ ಅಂತ ಬರೀತಾರೆ. ಕೆಟ್ಟ ಮಾತು ನಾನು ಉಚ್ಚಾರಣೆ ಮಾಡೋದಕ್ಕೂ ಈ ಸಂದರ್ಭದಲ್ಲಿ ಇಚ್ಛೆ ಪಡಲ್ಲ. ಇದೆಲ್ಲ ಹೆಂಗಾಗುತ್ತೆ ಅಂತಂದ್ರೆ, ನಮ್ಮಲ್ಲಿ ಒಗ್ಗಟ್ಟಿಲ್ಲದೆ ಇದ್ದಾಗ, ಪಕ್ಕದಲ್ಲಿ ಯಾವ್ದಾದ್ರು ಒಂದು ಸಮಸ್ಯೆ ಆಗ್ತಿದೆ ಅಂತಂದ್ರೆ, ಈಗ ನೋಡಿ ಜಾತಿಯ ನಾವೇನು ಅಂತಾರೆ ಜಾತ್ಯತೀತತೆ, ಒಂದು ಜಾತಿ ಧರ್ಮ ಎಲ್ಲ ಪಕ್ಕಕ್ಕಿಟ್ಟು ಎಲ್ಲ ಬಂದು ಇಲ್ಲಿ ಸೇರಿದೀವಿ. ಒಬ್ಬರಿಗೆ ಸಮಸ್ಯೆ ಆಗ್ತಿದೆ ಅಂದಾಗ ನಾವು ಇನ್ನೊಬ್ರು ನಾವು ಮೆಚ್ಚುವಂತ ಕೆಲಸ ಬೇಡ. ಸರಿ ಇದ್ರೆ ಸರಿ, ತಪ್ಪಿದ್ರೆ ತಪ್ಪು, ನೇರ ನಾವ್ ಯಾವಾಗ ಹೋರಾಟಕ್ಕೆ ನಿಂತ್ಕೊಂತೀವೋ, ನಾವ್ ಯಾವಾಗ ಹೊರಗಡೆ ಬರ್ತೀವೋ, ಮತ್ತೆ ಇನ್ನೊಂದು ಈಗ ಮಾಡಿದ್ರು ಸನ್ಮಾನ, ಇನ್ನೊಂದು ಮತ್ತೊಂದು ಮಾಡಿದ್ರು, ಅದಕ್ಕೆ ಪೂರ್ವಗಿರಂತ ಇನ್ನೊಂದು ದಿವಸ ಏನ್ ಬರುತ್ತೋ, 365 ದಿವಸ 24 hours ನಾವೇನಾಗ್ಬೇಕು ಅಂತಂದ್ರೆ ನಮ್ಮ ಮನಸ್ಸಲ್ಲಿ ಕನ್ನಡ ಇರೋದು.